ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ತಮಿಳುನಾಡಿನಲ್ಲಿ ವಿಜಯ ಒಂದು ರ್ಯಾಲಿಯಲ್ಲಿ ಏನಿದೆ, ರಾಜಕೀಯ ಒಂದು ರ್ಯಾಲಿಯಲ್ಲಿ ಕಾಲ್ ತುಳಿತ ಆಗಿ ಸಾಕಷ್ಟು ಜನ ಸಾವನ್ನಪ್ಪಿರುವಂತಹ ವಿಚಾರ ನಿಮಗೆ ಗೊತ್ತೇ ಇದೆ. ಆದರೆ ವಿಜಯ್ ಅವರ ಬಗ್ಗೆ, ಅವರ ಕುಟುಂಬದ ಬಗ್ಗೆ, ಅವರ ನಿಜ ಜೀವನದ ಬಗ್ಗೆ ಕೆಲವೊಂದು ರೋಚಕ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿದೆ, ಕಥೆಗಳಿದೆ. ಅದೇನು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಯಾಕೆಂದರೆ ಮುಖ್ಯವಾಗಿ ನಾವು ಅವರ ಒಂದು ತಂದೆ ತಾಯಿ ಕುಟುಂಬದ ಬಗ್ಗೆ ತಿಳ್ಕೊಂಡಾಗ್ಲೇ ಅವರ ಒಂದು ಕುಟುಂಬ ಯಾವ ರೀತಿಯದ್ದು ಅಂತ ನಮಗೆ ಕುತೂಹಲ ಮೂಡೋಕ್ಕೆ ಶುರುವಾಗುತ್ತೆ. ಯಾಕಂದರೆ ಮೂಲತಃ ಅವರ ತಂದೆ ಏನಿದ್ದಾರೆ ಅವರು ಮಾದಿಗ ಕಮ್ಯುನಿಟಿಗೆ ಸೇರಿದಂತಹ ವ್ಯಕ್ತಿ, ಮತ್ತು ಅವರ ತಾಯಿ ಏನಿದ್ದಾರೆ ಅವರು ಬ್ರಾಹ್ಮಣರು, ಅಂದರೆ ಬ್ರಾಹ್ಮಣರ ಒಂದು ಜನಾಂಗಕ್ಕೆ, ಒಂದು ಜಾತಿಗೆ ಸೇರಿದಂತಹ ಒಬ್ಬ ಮಹಿಳೆ. ಇನ್ನು ಮೂಲತಃ ಇವರ ಒಂದು ಪೂರ್ವಿಕರು ಏನಿರ್ತಾರೆ ಅವರು ಚಿತ್ತೂರು ಜಿಲ್ಲೆಯವರು, ಮದ್ರಾಸ್ನಲ್ಲಿ ಇರ್ತಾರೆ. ಹಾಗಾದರೆ ಈಗಿರುವ ಇವರ ಕುಟುಂಬದಲ್ಲಿ ಈ ರೀತಿಯಾದಂತಹ ಒಂದು ಬದಲಾವಣೆಗಳು ಇರುವಾಗ, ವಿಭಿನ್ನತೆ ಇರುವಾಗ, ರಾಜಕೀಯದಲ್ಲಿ ನಾನು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಒಂದು ಪಕ್ಷವನ್ನು ಮುನ್ನಡೆಸ್ತೇನೆ, ನಾನು ತಮಿಳುನಾಡಿನಲ್ಲಿ ಒಂದು ರಾಜಕೀಯ ಒಂದು ಬದಲಾವಣೆಯನ್ನು ತರ್ತೀನಿ ಅಂತ ಹೊರಟಿರುವಂತಹ ವಿಜಯ್ ಅವರ ಒಂದು ಜೀವನದ ರೋಚಕ ಕಥೆಯನ್ನು, ಅವರು ಸಿನಿಮಾ ನಟ ಆಗಿ ಬೆಳೆದಿರುವಂತಹ ಒಂದು ರೀತಿ ಹಾದಿನೇ ಬೇರೆ, ಈಗ ರಾಜಕೀಯದಲ್ಲಿ ಹೋಗ್ತಿರುವಂತಹ ಒಂದು ರೀತಿಯೇ ಬೇರೆ. ಹಾಗಾದರೆ ಇವರ ಬಗ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಷಯಗಳನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ನಾವು ಹೇಳ್ದಂಗೆ ವಿಜಯ್ ಅವರ ತಂದೆ ಏನಿದ್ದಾರೆ ಅವರು ಮಾದಿಗ ಕಮ್ಯುನಿಟಿಗೆ ಸೇರಿರ್ತಾರೆ, ಮತ್ತು ಅವರ ತಾಯಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಾರೆ. ಇವರ ಒಂದು ಪೂರ್ವಿಕರು ಮೂಲತಃವಾಗಿ ಚಿತ್ತೂರು ಜಿಲ್ಲೆಯ ಮದ್ರಾಸ್ನವರು. ಇವರ ತಂದೆ ಏನಿರ್ತಾರೆ, ಅಂದರೆ ತಂದೆ ಕೈ ಹೇಳೋಕ್ಕೆ ಮುಂಚೆ ಇವರು ತಾತ ಅವರು ಒಂದು ಕಾರ್ಯಕರ್ತ ಆಗಿರ್ತಾರೆ. ಆ ಕಾರ್ಯಕರ್ತರಾಗದ ಅವರು ಸುತ್ತಾಟ ನಡೆಸಬೇಕಾದ್ರೆ ಕನ್ಯಾಕುಮಾರಿಗೆ ಹೋಗಿರ್ತಾರೆ. ಅಲ್ಲೇನೋ ಕೆಲವೊಂದು ವಿಚಾರದವಾಗಿ ಹೋಗಿ ಅವರು ಅಲ್ಲೇ ಪರ್ಮನೆಂಟಾಗಿ ಉಳ್ಕೊತಾರೆ. ಆದರೆ ಈ ಕಡೆ ಇವರ ತಂದೆ ಆಗಿರುವಂತಹ ಚಂದ್ರಶೇಖರ್ ಅವರು ಏನಿದ್ದಾರೆ ಅವರು ಚೆನ್ನೈನಲ್ಲಿ ಓದ್ತಾ ಇರ್ತಾರೆ. ಓದ್ತಾ ಅವರಿಗೆ ಈ ಒಂದು ಸಿನಿಮಾ ಕಡೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಹೀಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಸಿನಿಮಾಗಳಿಗೆ ಹೋಗಿ ಸೇರ್ಕೊಳ್ತಾರೆ. ಅದು ಯಾವ ರೀತಿಯಾಗಿ ಅಂದರೆ ಸ್ಕ್ರಿಪ್ಟ್ ರೈಟರ್ ಆಗಿ ಬರೆಯೋಕ್ಕಂತ ಸೇರ್ಕೊಳ್ತಾರೆ. ಅವ್ರು ಸೇರ್ಕೊಳ್ತಾ ಕೆಲಸವನ್ನು ಮಾಡ್ತಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ತಾರೆ, ಆಮೇಲೆ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರ ಒಂದು ಚಿತ್ರಗಳು ಏನು ನಡೀತಾ ಇರುತ್ತೆ, ಶೂಟಿಂಗನ್ನು ಮಾಡ್ತಾ ಇರ್ತಾರೆ. ಅವರು ನಿರ್ದೇಶನ ಮಾಡಿದಂಥ ಒಂದು ಚಿತ್ರಗಳಿಗೆ ಎಲ್ಲೋ ಒಂದು ಕಡೆ ಇವರ ಒಂದು ಜಾತಿನೇ ಮುಳುವಾಗ್ಬಿಡುತ್ತೆ. ಯಾಕಂದರೆ ಅಲ್ಲಿ ಕೂಡ ಸಾಕಷ್ಟು ತಾರತಮ್ಯ ಇರುತ್ತೆ. ಇವರ ಜಾತಿಯ ಒಂದು ಕಾರಣದಿಂದ ಅವರನ್ನು ಹಿಂದಿಕ್ಕುವಂಥ ಕೆಲಸವನ್ನು ಮಾಡ್ತಾರೆ. ಅವರು ತೆಗೆದಂಥ ಒಂದು ಚಿತ್ರಗಳೇನಿರುತ್ತೆ, ವಿಜಯ್ ಅವರ ತಂದೆ ತೆಗೆದಂತಹ ಒಂದು ಚಿತ್ರಗಳು ಜಾತಿಯ ಕಾರಣದಿಂದಾಗಿ ಅವನು ಎಲ್ಲೂ ಕೂಡ ಆ ಸಿನಿಮಾಗಳು ಸರಿಯಾಗಿ ಓಡದಂತೆ ಮಾಡಿಬಿಡ್ತಾರೆ. ಆಗಿನ ಕಾಲದಲ್ಲಿ ಅಲ್ಲಿದ್ದಂಥ ಒಂದು ಚಿತ್ರರಂಗದಲ್ಲಿ ವಾತಾವರಣ ಆ ರೀತಿಯಾಗಿರುತ್ತೆ. ಜಾತಿ ವ್ಯವಸ್ಥೆ ಅನ್ನೋದು ಸಿನಿಮಾ ರಂಗದಲ್ಲಿ ಕೂಡ ಅಷ್ಟರ ಮಟ್ಟಿಗೆ ಇರುತ್ತೆ, ಒಬ್ಬ ವ್ಯಕ್ತಿಯನ್ನು ತುಳಿಯುವಂಥ ಮಟ್ಟದಲ್ಲಿ. ಇದರಿಂದ ಏನಾಗುತ್ತದೆ, ವಿಜಯ್ ತಂದೆ ಅವರಿಗೆ ಸಾಕಷ್ಟು ಸಾಲ ಆಗುತ್ತೆ, ನೋವಾಗುತ್ತೆ, ಸಾಲವನ್ನು ಕಟ್ಟೋಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಮತ್ತೆ ಅವ್ರು ಏನು ಮಾಡ್ತಾರೆ, ತಮ್ಮ ಜೀವನವನ್ನು ಹಿಂದಿನಿಂದ ಶುರು ಮಾಡ್ತಾರೆ. ಎಲ್ಲಿಂದ ಅಂತಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಮತ್ತೆ ಶುರು ಮಾಡ್ತಾರೆ ಅವ್ರ ಜೀವನವನ್ನು. ಹೀಗೆ ಮಾಡ್ತಾ ಇರ್ತಾರೆ. ಕೆಲಸ ಮಾಡಬೇಕಾದ್ರೆ ಫೈನಾನ್ಷಿಯಲ್ ಆಗಿ ಸ್ವಲ್ಪ ಸ್ಟೇಬಲ್ ಆಗ್ತಾರೆ, ಪರವಾಗಿಲ್ಲ, ಈಗ ಯಾವುದೇ ರೀತಿ ಕಷ್ಟ ಇಲ್ಲ ಅನ್ನೋ ಥರ ಒಂದು ಇದ್ದಾಗ ಮತ್ತೆ ಏನು ಮಾಡ್ತಾರೆ, ಸಿನಿಮಾಗಳನ್ನು ಮಾಡೋಕ್ಕೆ, ಪ್ರೊಡ್ಯೂಸ್ ಮಾಡೋಕ್ಕೆ, ನಿರ್ದೇಶನ ಮಾಡೋಕ್ಕೆ ಇವೆಲ್ಲಕ್ಕೂ ಕೂಡ ಕೈ ಹಾಕ್ತಾ ಹೋಗ್ತಾರೆ. ಅದೇ ಸಮಯದಲ್ಲಿ ಏನಾಗುತ್ತೆ, ವಿಜಯ್ ಏನಿರ್ತಾರೆ, ವಿಜಯ್ ದಳಪತಿ ಅಂತ ಏನು ಕರೀತಾರೆ ತಮಿಳುನಾಡಿನಲ್ಲಿ, ಅವರ ಮಗನನ್ನು ಚಿತ್ರರಂಗಕ್ಕೆ ತರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರೆ, ತರ್ತಾರೆ. ಆದರೆ ಮೊದಲನೇ ಸ್ಟಾರ್ಟಿಂಗ್ ವಿಜಯ್ ಸಿನಿಮಾ ರಂಗಕ್ಕೆ ಬಂದಾಗ ಇವನು ಹೀರೋನ, ಇವನ ಮುಖ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಮಾತಾಡಿಕೊಂಡು ಅವಮಾನ ಮಾಡಿದವರು ಇದೆ, ಗೇಲಿ ಮಾಡಿದವರು ಕೂಡ ಇದೆ. ಯಾಕಂದರೆ ಈಗ ವಿಜಯ್ ಎಷ್ಟು ದೊಡ್ಡ ನಟ ಅಂತ ಎಲ್ರಿಗೂ ಗೊತ್ತು. ಆದರೆ ಸ್ಟಾರ್ಟಿಂಗಲ್ಲಿ ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಟ್ಟಾಗ ವಿಜಯ ಬಗ್ಗೆ ಅನೇಕ ಜನರು ಮಾತಾಡಿದ್ದಾರೆ, ಅವರನ್ನು ಅವಮಾನ ಮಾಡಿದ್ದಾರೆ. ಇದೆಲ್ಲದಕ್ಕೆ ಯಾವುದೂ ತಲೆ ಕೊಡಿಸ್ಕೊಳ್ಳಿಲ್ಲ ಅವ್ರ ತಂದೆಯವರಾಗಲಿ ವಿಜಯ್ ಅವರಾಗಲಿ. ಸಿನಿಮಾಗಳನ್ನು ಮಾಡ್ತಾ ಹೋದರು. ಹೀಗೆ ಮಾಡ್ತಾ ಇರಬೇಕಾದ್ರೆ ವಿಜಯ್ ಅವರ ಒಂದು 20ನೇ ವಯಸ್ಸಿನಲ್ಲಿ ಏನಾಗುತ್ತಿರಬೇಕಾದ್ರೆ ತಮಿಳಿನ ಸೂಪರ್ ಸ್ಟಾರ್ ಆದಂತಹ ರಜನಿಕಾಂತ್ ಅವರಿಗೇನೆ ಪೈಪೋಟಿ ಕೊಡೋ ಒಂದು ಲೆವೆಲ್ಗೆ ವಿಜಯ್ ಬೆಳೆದುಕೊಂಡು ನಿಲ್ತಾರೆ ಸಿನಿಮಾ ರಂಗದಲ್ಲಿ. ಯಾಕಂದರೆ ಅಷ್ಟರ ಮಟ್ಟಿಗೆ ಆಗಾಗಲೇ ಅವರ ಸಿನಿಮಾಗಳು ಪಾಪ್ಯುಲರ್ ಆಗಿರುತ್ತೆ, ಅವರು ಕೂಡ ಹೆಸರನ್ನು ಮಾಡಿರ್ತಾರೆ. ರಜನಿಕಾಂತ್ ಅವರು ಆ ಒಂದು ದಿನಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ರಜನಿಕಾಂತ್ ಆಗ್ತಾರೆ, ಒಂದು ಆ್ಯಕ್ಟರ್ಗಳು ಯಾರಿರ್ತಾರೆ ಅವರೆಲ್ಲರೂ ಕೂಡ ಇರ್ತಾರೆ. ಅವರಿಗೆ ಕಾಂಪಿಟೇಷನ್ ಕೊಡೋ ಲೆವೆಲಲ್ಲಿ ವಿಜಯ್ ಬೆಳೆದು ನಿಲ್ತಾರೆ. ಇನ್ನು ಈಗಿರುವಾಗ ಇವರ ಒಂದು ವರ್ಚಸ್ಸು ಈಗ ಎಷ್ಟು ಮಟ್ಟಿಗಿದೆ ಅಂತ ನಿಮಗೂ ಗೊತ್ತು. ಯಾಕಂತಂದರೆ ತಮಿಳುನಾಡಿನಲ್ಲಿ ಪೆರಿಯಾರ್ ಆಗಿರ್ಬೋದು, ಕರುಣಾನಿಧಿ ಆಗಿರ್ಬೋದು, ಜಯಲಲಿತಾ ಆಗಿರ್ಬೋದು, ಇವರಿಗೆ ಯಾವ ರೀತಿಯಾಗಿ ಒಂದು ಕ್ರೇಜ್ ಇದೆಯೋ, ಜನರ ಒಂದು ಬೆಂಬಲ ಇದೆಯೋ, ಅಭಿಮಾನಿಗಳು, ಅದಕ್ಕಿಂತ ಹೆಚ್ಚಾಗಿ ಈಗ ವಿಜಯ್ ಅಭಿಮಾನಿಗಳನ್ನು ಹೊಂದಿರುವಂಥದ್ದು ಅಷ್ಟು ದೊಡ್ಡ ಮಟ್ಟದಲ್ಲಿದೆ. ಯಾಕಂದರೆ ಅದಕ್ಕೆ ಸಾಕ್ಷಿಯೇ ಮೊನ್ನೆ ಒಂದು ರ್ಯಾಲಿಯಲ್ಲಿ ಏನಾಯಿತು, ಒಂದು ಸಮಾವೇಶದಲ್ಲಿ ಕಾಲ್ ತುಳಿತ ಆಯ್ತಲ್ಲ, ಅದೇ ಒಂದು ದೊಡ್ಡ ಸಾಕ್ಷಿ. ಅದಕ್ಕಿಂತ ಮುಂಚೆ ಫಸ್ಟ್ನೇದಾಗಿ ಇವರು ನಾನು ಒಂದು ಪಕ್ಷವನ್ನು ಕಟ್ತೀನಿ ಅಂತ ಘೋಷಿಸಿದಾಗ, ಅದರ ಒಂದು ಮೊದಲನೇ ಒಂದು ಸಭೆ ನಡೆದಾಗ, ಸಾರ್ವಜನಿಕರ ಒಂದು ಸಭೆಯನ್ನು ನಡೆಸಿ ಮಾತಾಡಬೇಕಾದ್ರೆ ಲಕ್ಷಾಂತರ ಜನ ಸೇರಿದ್ರು. ಆಗಲೂ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಹೆಸರು ಕೇಳಿ ಬಂದಿತ್ತು ವಿಜಯ್ ಬಗ್ಗೆ. ರಾಜಕೀಯದಲ್ಲಿ ಇವರು ಏನೋ ಒಂದು ಬದಲಾವಣೆ ತರ್ಬೋದು, ಸಂಚಲನವನ್ನು ಮೂಡಿಸಬಹುದು,
ಇತರೆ ಒಂದು ರಾಜಕೀಯ ಪಕ್ಷಗಳು ಏನಿದೆ ಅವ್ರಿಗೂ ಕೂಡ ಭಯ ಬಂದಿತ್ತು. ಯಾಕಂದರೆ ಇಷ್ಟರ ಮಟ್ಟಿಗೆ ಜನಸಂಖ್ಯೆ ಒಂದು ಜನರ ಬೆಂಬಲ ಸಿಗ್ತಾ ಇದೆ, ಎಲ್ಲೋ ಒಂದು ಕಡೆ ನಮ್ಮ ರಾಜಕೀಯಕ್ಕೆ ಮುಳುವಾಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಬಂದಿತ್ತು ತಮಿಳುನಾಡಿನ ಒಂದು ರಾಜಕೀಯ ವಲಯದ. ಹೀಗಾಗಿ ವಿಜಯ್ ಒಂದು ದೊಡ್ಡ ಶಕ್ತಿಯಾಗಿ ಈಗ ತಮಿಳುನಾಡಿನಲ್ಲಿ ಹೊರಹೊಮ್ಮಿದ್ದಾರೆ. ಇಂತಹ ವ್ಯಕ್ತಿಯ ಬಗ್ಗೆ ನಾವು ಸಂಪೂರ್ಣವಾದ ಒಂದು ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋದಾದರೆ, ಮೊದಲನೇದಾಗಿ ವಿಜಯ್ ಏನಿದ್ದಾರೆ ಇವರು ಜೂನ್ 22ನೇ ತಾರೀಕು 1974ರಲ್ಲಿ ತಮಿಳುನಾಡಿನ ಮದ್ರಾಸ್ನಲ್ಲಿ ಜನಿಸ್ತಾರೆ. ಅದು ಈಗಿನ ಒಂದು ಚೆನ್ನೈ ಏನಿದೆ ಅಲ್ಲಿ. ಇವರ ಒಂದು ಪೂರ್ತಿ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಂತ. ಅವರ ತಂದೆ ಹೆಸರು ಚಂದ್ರಶೇಖರ್ ಆಗಿರೋದು ಅವರ ಹೆಸರಿನಲ್ಲಿ ಸೇರಿಸ್ಕೊಳ್ಳಲಾಗ್ತದೆ. ಇನ್ನು ಇವರ ತಂದೆ ಏನಿದ್ದಾರೆ ಎಸ್.ಎ. ಚಂದ್ರಶೇಖರ್, ಅವರು ಒಬ್ಬ ಚಲನಚಿತ್ರ ನಿರ್ದೇಶಕರು, ನಿರ್ಮಾಪಕರು, ಎಲ್ಲ ರೀತಿಯ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ಚಿತ್ರರಂಗದಲ್ಲಿ ಸ್ಕ್ರಿಪ್ಟ್ ರೈಟರ್ ಆಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಅವರ ತಾಯಿ ಏನಿದ್ದಾರೆ ಶೋಭಾ ಚಂದ್ರಶೇಖರ್, ಇವರು ಒಂದು ಹಿನ್ನೆಲೆ ನೋಡೋದಾದರೆ ಇವರ ತಾಯಿ ಕೂಡ ಒಬ್ಬ ಹಿನ್ನೆಲೆ ಗಾಯಕಿ ಮತ್ತು ಗಾಯಕಿ, ಸಿಂಗರ್ ಆಗಿದ್ರು ಇವರ ತಾಯಿ. ಇವರ ಒಂದು ಕುಟುಂಬ ಕ್ರಿಶ್ಚಿಯನ್ ಕಮ್ಯುನಿಟಿ, ಅವರ ತಂದೆ ಕ್ರಿಶ್ಚಿಯನ್ ಮತ್ತು ಇವರ ತಾಯಿ ಹಿಂದೂ. ಇವರಿಬ್ಬರ ಒಂದು ಈ ರೀತಿಯಾದಂತಹ ಒಂದು ಅಂದರೆ ಪರಿಚಯ ಆಗಿ ಮದುವೆ ಆಗಿರುತ್ತೆ. ಹಿಂದೂ ಮತ್ತು ಕ್ರಿಶ್ಚಿಯನ್ನ ಒಂದು ಸಮಾಗಮದಲ್ಲಿ ಬಂದಂತಹ ವ್ಯಕ್ತಿ ದಳಪತಿ ವಿಜಯ್ ಏನಿದ್ದಾರೆ ಅವರು ಮೊದಲನೇದಾಗಿ ಅವರ ಒಂದು ತಮ್ಮ ಬಾಲ್ಯದಲ್ಲಿ ವಿದ್ಯಾಭ್ಯಾಸವನ್ನು ಅವರ ಒಂದು ಹುಟ್ಟೂರಿನಲ್ಲೇ ಮಾಡ್ತಾರೆ. ಅವರಿಗೆ ಸಹೋದರಿ ಕೂಡ ಇರ್ತಾರೆ, ಸಹೋದರತೆ. ಆದರೆ ಆ ಸಹೋದರಿ ಏನಿರ್ತಾರೆ ಇವರಿಗೆ ವಿಜಯ್ಗೆ 2 ವರ್ಷ ಇರಬೇಕಾದ್ರೆ ಅವರು ತೀರ್ಕೊಂಡ್ಬಿಡ್ತಾರೆ, ನಿಧನರಾಗ್ಬಿಡ್ತಾರೆ. ಇನ್ನು ವಿಜಯ್ ಆರಂಭದಲ್ಲಿ ಕೊಡಂಬಕ್ಕಂನ ಒಂದು ಪಾತಿಯ ಒಂದು ಶಾಲೆ ಇರುತ್ತೆ, ಆ ಶಾಲೆಯಲ್ಲಿ ಓದ್ತಾ ಇರ್ತಾರೆ. ಅದಾದ ನಂತರ ವಿರುಗಂಬಕ್ಕನ್ ಅನ್ನುವಂಥ ಒಂದು ಊರಿನಿಂದ ಆ ಊರಲ್ಲಿ ಶಾಲೆಯನ್ನು ಮುಗಿಸಿ ಶಿಕ್ಷಣವನ್ನು ಮುಗಿಸ್ತಾರೆ. ಆದರೆ ಇವರಿಗೆ ಚಿತ್ರರಂಗದ ಕಡೆ ಇವ್ರಿಗೂ ಕೂಡ ಜಾಸ್ತಿ ಒಲವಿರುತ್ತೆ. ಇವರು ಕಾಲೇಜಿನಿಂದ ಒಂದು ಕಾಲೇಜ್ ಇರುತ್ತೆ ಅಲ್ಲಿ, ಆ ಕಾಲೇಜ್ ಅಂದರೆ ಅದು ಲೋಯೋಲಾ ಅನ್ನುವಂತಹ ಕಾಲೇಜ್ ಏನಿರುತ್ತೆ, ಆ ಕಾಲೇಜ್ ದೃಶ್ಯ ಸಂವಹನದಲ್ಲಿ ಒಂದು ಪದವಿಯನ್ನು ಅಂದರೆ ಡಿಗ್ರಿಯನ್ನು ಮುಗಿಸ್ತಾರೆ. ವಿಜಯ್ ಈ ರೀತಿಯಾಗಿ ಶಾಲೆ ಮತ್ತು ಕಾಲೇಜಿನ ಕಡೆ ಗಮನವನ್ನು ಕೊಡೋದನ್ನು ಕಡಿಮೆ ಮಾಡಿ ಅವರು ತನ್ನ 10ನೇ ವಯಸ್ಸಿನಲ್ಲಿಯೇ ವಿಜಯ್ 1984ರಲ್ಲಿ PS ವೀರಪ್ಪ ನಿರ್ಮಿಸಿದಂತಹ ಒಂದು ತಮಿಳು ಚಿತ್ರ ವೆಟ್ರಿ ಅನ್ನುವಂಥದ್ದೇನಿದೆ ಅದರಲ್ಲಿ ಬಾಲನಟನಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಆ ನಂತರ ಅವರು ಕುಟುಂಬಂ ಎನ್ನುವಂತಹ ಚಿತ್ರವನ್ನು 1984ರಲ್ಲಿ ಬಂದಂಥ ಒಂದು ಚಿತ್ರದಲ್ಲಿ ನಟಿಸ್ತಾರೆ. ಆ ನಂತರ ವಸಂತ ರಾಗಂ ಎನ್ನುವಂತಹ ಚಿತ್ರ ಆಗಿರಬಹುದು ಮತ್ತು ಸತ್ವಂ ಎನ್ನುವಂಥ ಒಂದು ಚಿತ್ರ ಆಗಿರಬಹುದು, ಈ ರೀತಿಯ ಒಂದು ಚಿತ್ರಗಳಲ್ಲಿ ನಟಿಸ್ತಾ ಹೋಗ್ತಾರೆ. ಇನ್ನು ಇದರ ಜೊತೆಗೆ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಬಾಲನಟನಾಗಿ ನಟಿಸ್ತಾರೆ. ಇನ್ನು ಅವರ ತಂದೆಯವರು ನಿರ್ದೇಶನ ಮಾಡಿದಂತಹ ನಾನು ಸಿಗಪ್ಪ ಎನ್ನುವಂಥ ಒಂದು ಚಿತ್ರ ಏನಿದೆ ಅದರಲ್ಲಿ ಕೂಡ ನಟನೆಯನ್ನು ಮಾಡ್ತಾರೆ. ಇವರು ಈ ಒಂದು ಚಿತ್ರದಲ್ಲಿ ರಜನಿಕಾಂತ್ ಅವರೊಂದಿಗೆ ಕೂಡ ಪೋಷಕ ಪಾತ್ರದಲ್ಲಿ ನಟಿಸಿರ್ತಾರೆ ವಿಜಯ್. ಹೀಗೆ ಒಂದು ತಮ್ಮ ಸಿನಿ ಜರ್ನಿಯನ್ನು ಆರಂಭಿಸ್ತಾರೆ. ಇನ್ನು 1992ರಲ್ಲಿ ಅವರಿಗೆ 18 ವರ್ಷ ವಯಸ್ಸಿರುತ್ತೆ. ಆ ಒಂದು ವಯಸ್ಸಿನಲ್ಲಿ ವಿಜಯ್ ಮೊದಲ ಬಾರಿಗೆ ಒಂದು ನಾಯಕ ನಟನಾಗಿ ಬರ್ತಾರೆ ಒಂದು ಚಿತ್ರದಲ್ಲಿ. ಆದ ಚಿತ್ರ ಯಾವುದು ಅಂತಂದರೆ ಆ ಚಿತ್ರ ಏನಿರುತ್ತೆ ಸೆಂತೂರಪ್ಪಂ ಎನ್ನುವಂಥ ಒಂದು ಚಿತ್ರ ಏನಿದೆ, ಸಿಗರನ್ ಎನ್ನುವಂಥ ಚಿತ್ರ ಏನಿದೆ, ದೇವ ಮತ್ತು ಈ ರೀತಿಯ ಒಂದು ಚಿತ್ರಗಳಲ್ಲಿ ಅವರು ಸರಣಿ ಸಾಲಾಗಿ ಹೀರೋ ಆಗಿ ನಟಿಸ್ತಾ ಬರ್ತಾರೆ. ಈ ಚಿತ್ರಗಳಲ್ಲಿ ಕಾಣಿಸ್ಕೊಂಡು ಅದರೆಲ್ಲರೂ ಕೂಡ ಯಶಸ್ವಿಯನ್ನು ಕಾಣ್ತಾರೆ. ಇವರ ಒಂದು ನಟನೆಯ ಚಿತ್ರಗಳು ಸಾಕಷ್ಟು ಹೆಸರನ್ನು ಮಾಡುತ್ತೆ ಅವರು 18ನೇ ವರ್ಷದ ವಯಸ್ಸಿನಲ್ಲಿ. ಯಾಕಂದರೆ ಅವರು ದೊಡ್ಡ ನಟನಾಗಿ ಬೆಳೆಯೋಕ್ಕೆ ಅವರು ಸ್ಟಾರ್ಟಿಂಗ್ ಮಾಡಿದಂತಹ ಚಿತ್ರಗಳು ಸಾಕಷ್ಟು ಒಂದು ಪ್ರೋತ್ಸಾಹವನ್ನು ಕೊಡುತ್ತೆ. ರಜನಿಕಾಂತ್ ಅಂತಹ ಒಂದು ದಿಗ್ಗಜ ನಟನ ಜೊತೆ ಅವರು ಸ್ಕ್ರೀನನ್ನು ಶೇರ್ ಮಾಡಿರ್ತಾರೆ. ಅದೇ ರೀತಿಗೆ ತನ್ನ 20 ವರ್ಷ ವಯಸ್ಸಿಗೆ ಬರಬೇಕಾದ್ರೆ ಅವರು ರಜನಿಕಾಂತ್ ಅವರಿಗೆ ಪೈಪೋಟಿ ಕೊಡುವಂಥ ರೀತಿಯಲ್ಲಿ ಸಿನಿಮಾಗಳನ್ನು ತೆಗೆದಿರ್ತಾರೆ. ಇನ್ನು ಅವರ ಒಂದು ಆಗಿನ ಚಿತ್ರದಿಂದ ಈಗ ಬರೋದಾದರೆ ನೋಡ್ರಿ ನಾವು 2023ರಿಂದ ಅವರ ಒಂದು ಚಿತ್ರಗಳನ್ನು ನಾವು ಗಮನಿಸೋದಾದರೆ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಏಳು ಬೆಳಗನ್ನು ಕಾಣ್ತಾರೆ. ಆದರೆ 2023ರಲ್ಲಿ ವಿಜಯ್ ವಂಶಿ ಪಡಿಯಲ್ಲಿ ನಿರ್ದೇಶನ ಮಾಡಿದಂಥ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ ಏನಿದೆ ಅದೇ ಸಿನಿಮಾ ಒಂದು ಕಮರ್ಷಿಯಲ್ ಆಗಿ ತುಂಬ ಹಿಟ್ಟಾಗುತ್ತೆ. ವಾರಿಸು ಎನ್ನುವಂಥ ಸಿನಿಮಾ ಏನಿದೆ ಅದು ಅಂದರೆ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿಲ್ಲ ಅಂದರೂ ಕೂಡ ಆಗಿರುವಂಥ ದುಡ್ಡನ್ನು ವಾಪಸ್ ಪಡೆಯುವಲ್ಲಿ ಯಶಸ್ವಿಯಾಗುತ್ತೆ. ಬಾಕ್ಸ್ ಆಫೀಸ್ನಲ್ಲಿ ಸುಮಾರು 200 ಕೋಟಿ ರೂಪಾಯಿಯಷ್ಟು ಗಳಿಕೆಯನ್ನು ಗಳಿಸಿ 2023ರಲ್ಲಿ ಬಂದಂಥ ಸಿನಿಮಾ. ಇನ್ನು ಇದಾದ ನಂತರ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಬರುತ್ತೆ, ಅದೇ ಲಿಯೋ ಸಿನಿಮಾ. ಇದು ಕೂಡ ಭಾರಿ ನಿರೀಕ್ಷೆಯನ್ನು ಹುಟ್ಟಾಕಿತ್ತು ವಿಜಯ್ ಸಿನಿಮಾದಲ್ಲಿ. ಅದು ಕೂಡ ಒಂದು ಕಮರ್ಷಿಯಲ್ ಆದಂಥ ಒಂದು ಹಿಟ್ಟನ್ನು ಕೊಡುತ್ತೆ. ಆದರೆ ಇದು ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ. ಕೆಲವರು ಚೆನ್ನಾಗಿದೆ ಅಂತ ಹೇಳಿದ್ರೆ, ಕೆಲವರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಬಟ್ ಆದರೆ ಬಜೆಟ್ ವೈಸ್ ನೋಡೋದಾದರೆ, ಕಲೆಕ್ಷನ್ ವೈಸ್ ನೋಡೋದಾದರೆ ಇದು ಕೂಡ 200 ಕೋಟಿ ರೂಪಾಯಿಯನ್ನು ಗಳಿಸುತ್ತೆ ಸಿನಿಮಾ. ಆ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಸಾಕಷ್ಟು ಅಂದರೆ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿರ್ತಾರೆ ಮೊದಲೇ. ಈ ಒಂದು ಸಿನಿಮಾ ಬ್ಯಾಕ್ ಟು ಬ್ಯಾಕ್ 200 ಕೋಟಿ ರೂಪಾಯಿಗಳನ್ನು ಗಳಿಸಿದ ಮೇಲೆ ಇನ್ನಷ್ಟು ಇವರ ಒಂದು ಜನಪ್ರಿಯತೆ ಹೆಚ್ಚಾಗ್ತಾ ಹೋಗುತ್ತೆ. ಅದಾದ ನಂತರ ಇವರು ಒಂದು ಕಾದಂಬರಿ ಆ್ಯಕ್ಷನ್ ಚಿತ್ರವನ್ನು ಮಾಡ್ತಾರೆ. ಅದೇ ಗೋಟ್ ಎನ್ನುವಂತಹ ಚಿತ್ರ ಏನಿದೆ, ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎನ್ನುವಂತಹ ಸಿನಿಮಾ. ಇದು ಕೂಡ ಭಾಳಷ್ಟು ನಿರೀಕ್ಷೆಯನ್ನು ಹುಟ್ಟಾಕಿತ್ತು. ಈ ಸಿನಿಮಾ ಕಮರ್ಷಿಯಲ್ ಆಗಿ ಬರೋಬ್ಬರಿ ಈ ಹಿಂದೆ ಇದ್ದಂಥ 2 ಚಿತ್ರಗಳಿಗಿಂತ ಸಾಕಷ್ಟು ದುಡ್ಡನ್ನು ಮಾಡುತ್ತೆ. ಸುಮಾರು 450 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡುತ್ತೆ.
ಕಮರ್ಷಿಯಲ್ ಆಗಿ ಇದು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟನ್ನು ಕೊಡುತ್ತೆ. ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ಕಮರ್ಷಿಯಲ್ ಹಿಟ್ಗಳನ್ನು ಕೊಡ್ತಾ ಬಂದಂತಹ ವಿಜಯ್ ಏನು ಮಾಡ್ತಾರೆ, ಸಡನ್ಲಿಯಾಗಿ ಫೆಬ್ರವರಿ ತಿಂಗಳಲ್ಲಿ 2024ರಲ್ಲಿ ವಿಜಯ್ ಅವರು ಇನ್ನೇನು ನಾನು ಒಂದೇ ಒಂದು ಸಿನಿಮಾವನ್ನು ಮಾಡ್ತೀನಿ, ಇನ್ನು ಮುಂದೆ ಸಿನಿಮಾವನ್ನು ಮಾಡಲ್ಲ, ನಾನು ಪೂರ್ತಿಯಾಗಿ ರಾಜಕೀಯವನ್ನು ಮಾಡ್ತೀನಿ ಅಂತ ಘೋಷಣೆಯನ್ನು ಮಾಡಿಬಿಡ್ತಾರೆ. ಆ ಒಂದೇ ಒಂದು ಸಿನಿಮಾ ಏನಿರುತ್ತೆ ಅವರು ನಟನೆ ಮಾಡುವಂಥ ಒಂದು 69ನೇ ಚಿತ್ರ ಅಂತ ಹೇಳಿ ಅವರು ಹೇಳಿಕೊಂಡಿರ್ತಾರೆ. ನಾನು ಕೊನೆಯ ಒಂದು ಚಿತ್ರವನ್ನು ಮಾಡ್ತೀನಿ. ಆ ಸಿನಿಮಾಕ್ಕೆ ಹೆಸರು ಕೂಡ ಇಡಲಾಗಿರುತ್ತೆ, ಜನನಾಯಕನ್ ಎನ್ನುವಂಥ ಒಂದು ಚಿತ್ರದ ಹೆಸರನ್ನು ಕೂಡ ಇಟ್ಟು ಅವರು ಹೇಳಿರ್ತಾರೆ, ನನ್ನ ಕೊನೆಯ ಚಿತ್ರ ಇದು ಅಂತ ಹೇಳಿ. ಇನ್ನು ಈ ಒಂದು ಚಿತ್ರಗಳಲ್ಲಿ ನಟಿಸ್ತಿರ್ಬೇಕಾದ್ರೆ ಈ ಒಂದು ಎಲ್ಲ ಚಿತ್ರಗಳಲ್ಲಿ ಮಾಡಿದ್ದನ್ನು ನೋಡಿ ಅವರು ಒಂದು ಸಿನಿಮಾ ರಂಗಕ್ಕೆ ಕೊಟ್ಟಂಥ ಒಂದು ಕೊಡುಗೆಗಳನ್ನು ನೋಡಿ 1998ರಲ್ಲಿ ವಿಜಯ್ ಅವರಿಗೆ ತಮಿಳುನಾಡು ಸರ್ಕಾರ ಏನಿರುತ್ತೆ ಕಲೈ ಮಾಮಣಿ ಎನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೂಡ ಕೊಡುತ್ತೆ, ಕೋರ್ಟ್ ಗೌರವವನ್ನು ಕೊಡುತ್ತೆ ಅವರಿಗೆ. 2007ರಲ್ಲಿ ನಂತರ ಚಲನಚಿತ್ರೋತ್ಸವ ಉದ್ಯಮದಲ್ಲಿನ ಅವರಿಗೆ ಒಂದು ಸಾಧನೆಗಳಿಗಾಗಿ ವಿಜಯ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಕೊಡ್ತಾರೆ. MGR ಶಿಕ್ಷಣ ಸಂಸ್ಥೆ ಏನಿದೆ ಅದರ ಕಡೆಯಿಂದ ಗೌರವ ಡಾಕ್ಟರೇಟನ್ನು ಕೊಟ್ಟು ಅವರಿಗೆ ಒಂದು ಏನೆಂದರೆ ಸನ್ಮಾನವನ್ನು ಮಾಡುತ್ತಾರೆ, ಗೌರವವನ್ನು ಕೊಟ್ಟಿರ್ತಾರೆ. ಇನ್ನು ಮೆರ್ಸಲ್ ಚಿತ್ರದಲ್ಲಿನ ಅವರ ಒಂದು ಪಾತ್ರಕ್ಕಾಗಿ ವಿಜಯ್ ಅವರಿಗೆ 2018ರಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅತ್ಯುತ್ತಮ ರಾಷ್ಟ್ರೀಯ ನಟ ಅಂತೇಳಿ ಪ್ರಶಸ್ತಿ ಕೂಡ ಕೊಟ್ಟಿರ್ತಾರೆ ಈ ಒಂದು ಚಿತ್ರದಲ್ಲಿ ಅವರಿಗೆ. ಇನ್ನು ಹೀಗೆ ಅನೇಕ ರೀತಿಯ ಒಂದು ಸಿನಿಮಾಗಳನ್ನು ನಟಿಸಿದಾಗ ಅವರು ಸಾಕಷ್ಟು ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ಪಡೆದುಕೊಂಡಿರ್ತಾರೆ. ನಟನೆಯಲ್ಲಿ ಸಿನಿಮಾ ರಂಗದಲ್ಲಿ ಸೈ ಅನ್ನಿಸ್ಕೊಂಡಿರ್ತಾರೆ. ಹೀಗಿರುವಾಗ ಸಿನಿಮಾ ಜರ್ನಿ ಒಂದು ಕಡೆ ಆದರೆ ವಿಜಯ್ ಅವರ ಒಂದು ವೈಯಕ್ತಿಕ ಜೀವನಕ್ಕೆ ಅವರ ಹೆಂಡತಿ ಮಕ್ಕಳು ಅಂತ ನಾವು ನೋಡಿದಾಗ ವಿಜಯ್ ಅವರು ಆಗಸ್ಟ್ 25, 1999ರಂದು ಏನು ಮಾಡ್ತಾರೆ ಅಂದರೆ ಶ್ರೀಲಂಕಾದ ತಮಿಳುನಾಡಿನವರು ಅಂದರೆ ತಮಿಳಿಗರು ಬಂದಿರ್ತಾರೆ, ಸಂಗೀತ ಎನ್ನುವಂಥವ್ರು ಏನಿರುತ್ತೆ ಅವರನ್ನು ಮದುವೆ ಆಗ್ತಾರೆ. ಮದುವೆ ಆದ ನಂತರ ಅವರಿಗಿಬ್ಬರು ಮಕ್ಕಳಾಗುತ್ತೆ, ಒಬ್ಬ ಮಗ ಮತ್ತು ಒಬ್ಬ ಮಕ್ಕಳು ಇಬ್ಬರು ಕೂಡ ಇರ್ತಾರೆ. ಇವರಿಬ್ಬರು ಕೂಡ ತಂದೆ ವಿಜಯ್ ಅವರ ಒಂದು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಹೀಗೆ ಇರುವಾಗ ನೋಡಿ ನಮಗೆ ಒಂದು ಕ್ವಶನ್ ಬರುತ್ತೆ, ವಿಜಯ್ ಅವರು ರಾಜಕೀಯದಲ್ಲಿ ಬಂದಿದ್ದಾರೆ, ಓಕೆ, ಆದರೆ ರಾಜಕೀಯದಲ್ಲಿ ನಾವು ಸಕ್ರಿಯವಾಗಿರಬೇಕು, ಮುಂದುವರಿಸಬೇಕು ಅಂತಂದರೆ ಅಲ್ಲಿ ದುಡ್ಡು ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಸಾಕಷ್ಟು ಜನರಿಗೆ ಇರುತ್ತೆ. ವಿಜಯ್ ಅವರ ಒಂದು ಆಸ್ತಿ ಎಷ್ಟಿರ್ಬೋದು, ಎಷ್ಟು ಮಾಡಿದ್ದಾರೆ ಅಂತ. ಅದರ ಬಗ್ಗೆ ನಾವು ನೋಡೋದಾದರೆ ನೋಡಿ 2021ರ ಹೊತ್ತಿಗೆ ವಿಜಯ್ ಏನು ಮಾಡುತ್ತಾರೆ, ಅವರ ಒಂದು ಆದಾಯವನ್ನು ನಾವು ನೋಡಿದಾಗ 420 ಕೋಟಿಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಅವರು ನಟನೆ ಮಾಡಿದಂಥ ಒಂದು ಬೇಸ್ಟ್ ಸಿನಿಮಾ ಏನಿದೆ ಅದರಲ್ಲಿ 100 ಕೋಟಿಯನ್ನು ತಗೊಂಡಿರ್ತಾರೆ ಅವರು ಸಂಭಾವನೆಯ ರೂಪದಲ್ಲಿ. ಮತ್ತು ವಾರಿಸು ಸಿನಿಮಾದಲ್ಲಿ 120-150 ಕೋಟಿ ತಗೊಂಡಿರ್ತಾರೆ. 2023ರಲ್ಲಿ ಇನ್ನೊಂದು ಸಿನಿಮಾಗೆ ಅವರು 200 ಕೋಟಿ ರೂಪಾಯಿ ಒಂದು ಸಂಭಾವನೆಯನ್ನು ಪಡೆದಿರ್ತಾರೆ ಅಂತ ವರದಿ ಆಗಿದೆ. ಇದು ಭಾರತದ ಒಂದು ಅತಿ ಹೆಚ್ಚು ಸಂಭಾವನೆ ಪಡಿತಾರೆಲ್ಲ ನಟರು, ಅವರಲ್ಲಿ ಇವರು ಕೂಡ ಒಬ್ಬರಾಗಿ ಗುರುತಿಸ್ಕೊಂಡಿರ್ತಾರೆ. 100-200 ಕೋಟಿ ಒಂದು ದುಡ್ಡನ್ನು ಸಂಭಾವನೆ ಪಡೆಯುವಂಥ ನಟರ ಪಟ್ಟಿಯಲ್ಲಿ ಇವರು ಕೂಡ ಕಾಣಿಸ್ಕೊಂಡಿರ್ತಾರೆ, ಒಂದು ದೊಡ್ಡ ನಟ ಆಗಿ ಗುರುತಿಸ್ಕೊಂಡಿರ್ತಾರೆ. ಆದರೆ ಇವರು ಫೆಬ್ರವರಿ 5, 2025ರಂದು ಏನಾಗ್ಬಿಡುತ್ತೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಇವರ ಒಂದು ಚೆನ್ನೈ ಮನೆ ಮೇಲೆ ರೈಡನ್ನು ಮಾಡಿರುತ್ತೆ. ಯಾಕೆ ಅಂತಂದರೆ ಆದಾಯದ ತೆರಿಗೆ ಏನಿರುತ್ತೆ ಅದು ವಂಚನೆ ಆರೋಪ ಮತ್ತು ಸ್ಥಿರ ಆಸ್ತಿಗಳಲ್ಲಿ ಅವರು ಹೂಡಿಕೆಯ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಂತೇಳಿ ಬಂದಾಗ ಈ ಒಂದು ಆರೋಪಗಳು ಕೇಳಿ ಬಂದಾಗ ರೈಡನ್ನು ಮಾಡಿರ್ತಾರೆ. ಆದರೆ ರೈಡ್ ಮಾಡಿದಂಥ ಒಂದು ಸಮಯದಲ್ಲಿ ಅಲ್ಲಿ ಬಂದಂತಹ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಸಿಗೋದಿಲ್ಲ. ಹೀಗಾಗಿ ಅವರು ವಾಪಸ್ ಹೋಗ್ತಾರೆ. ಆನಂತರ ಅವರು ಜುಲೈ 13, 2021ರಲ್ಲಿ ಯುನೈಟೆಡ್ ಕಿಂಗ್ಡಮ್ನಿಂದ ಅವರು ಆಮದು ಮಾಡಿಕೊಂಡಿರ್ತಾರೆ ಒಂದು ರೋಲ್ಸ್ ರಾಯ್ಸ್ ಒಂದು ಕಾರನ್ನು, ಗೋಸ್ಟ್ ಕಾರನ್ನು. ಆ ಕಾರು ಒಂದು ಪ್ರವೇಶದ ಒಂದು ತೆರಿಗೆಯಿಂದ ವಿನಾಯಿತಿಯನ್ನು ಕೊಡುವಂತೆ ವಿಜಯ್ ಅವರು 2012ರಲ್ಲಿ ಸಲ್ಲಿಸಿರ್ತಾರೆ ಒಂದು ರಿಟ್ ಅರ್ಜಿಯನ್ನು ಮದ್ರಾಸ್ ಹೈಕೋರ್ಟ್ಗೆ. ಆ ಒಂದು ಕೋರ್ಟ್ ಏನು ಮಾಡುತ್ತೆ, ವಜಾಗೊಳಿಸಿರುತ್ತೆ ಮತ್ತು 1 ಲಕ್ಷ ರೂಪಾಯಿ ದಂಡ ಕೂಡ ಹಾಕಿರುತ್ತೆ ಈ ಒಂದು ವಿಚಾರದ. ಇನ್ನು ಜುಲೈ 27, 2021ರಂದು ಮದ್ರಾಸ್ ಹೈಕೋರ್ಟ್ನ 2 ನ್ಯಾಯಾಧೀಶರಿದ್ದಂಥ ಒಂದು ಪೀಠ ಏನಿದೆ ಹಿಂದಿನ ಒಂದು ಆದೇಶವನ್ನು ಹಿಂಪಡೆಯುತ್ತೆ. ಆನಂತರ ಜನವರಿ 25, 2022ರಂದು ನ್ಯಾಯಾಲಯವು ಹಿಂದಿನ ಒಂದು ನ್ಯಾಯಾಧೀಶರು ನೀಡಿದಂತಹ ಒಂದು ನಿರ್ಣಾಯಕ ಒಂದು ಹೇಳಿಕೆಯನ್ನು ತೀರ್ಪಿನಿಂದ ಅದನ್ನು ವಜಾಗೊಳಿಸಿಬಿಡುತ್ತೆ. ಆನಂತರ ಜುಲೈ 15, 2022ರಂದು ನ್ಯಾಯಾಲಯವು ಯಾವುದೇ ಒಂದು ದಂಡವನ್ನು ವಿಧಿಸೋದಿಲ್ಲ ಈ ಒಂದು ವಿಚಾರದಲ್ಲಿ ಘೋಷಣೆ ಮಾಡಿಬಿಡುತ್ತೆ, ಯಾವುದೇ ಒಂದು ದಂಡ ಇಲ್ಲ ಅಂತ ಹೇಳುತ್ತೆ. ಹೀಗಾಗಿ ವಿಜಯ್ ಅವರ ಮೇಲೆ ಬಂದಂತಹ ಒಂದು ಆರೋಪಗಳು ಅಲ್ಲಿಗೆ ನಿಂತ್ಕೊಂಡು ಹೋಗುತ್ತೆ. ಇನ್ನು ಈ ನಂತರ ನಾವು ಮುಖ್ಯವಾಗಿ ವಿಜಯ್ ಅವರ ಒಂದು ಜೀವನದಲ್ಲಿ ಗಮನಿಸಬೇಕಾಗಿರೋದು ಏನಂತಂದರೆ ಅವರು ಈಗ ಪ್ರಸ್ತುತವಾಗಿ ಏನು ರಾಜಕೀಯ ಜೀವನದಲ್ಲಿದ್ದಾರಲ್ಲ ಅದರ ಬಗ್ಗೆ ಇವರು ಯಾವ ರೀತಿಯಾಗಿ ರಾಜಕೀಯ ಜೀವನದ ಕಡೆ ಒಲವನ್ನು ಮೂಡಿದ್ರು ಅಂತ ನೋಡೋದಾದರೆ ನೋಡಿ, ರಾಜಕೀಯದ ಒಂದು ಜೀವನದಲ್ಲಿ ಇವರು ಫೆಬ್ರವರಿ 2024ರಲ್ಲಿನೇ ಅವರು ಹೇಳ್ತಾರೆ, ನಾನು ಚಲನಚಿತ್ರದಿಂದ ನಿವೃತ್ತಿಯನ್ನು ಹೊಂದ್ತೀನಿ, ನನ್ನ ಒಂದು ಕೊನೆ ಚಿತ್ರ ಬಂದ ಮೇಲೆ ನಾನು ಮುಗಿತು ಸಿನಿಮಾ ಕಡೆ ಬರಲ್ಲ, ನಾನು ಪೂರ್ತಿಯಾಗಿ ರಾಜಕೀಯದಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ತಮಿಳಿಗ
ವೆಟ್ರಿ ಕಾಳಗಂ ಅನ್ನುವಂಥ ಒಂದು ಪಕ್ಷ ಏನಿದೆ ಅದನ್ನು ಕೂಡ ಕಟ್ತಾರೆ ಅವರು. ಈ ನಿಟ್ಟಿನಲ್ಲಿ ಕಟ್ಟಿ ಘೋಷಣೆಯನ್ನು ಮಾಡಿಬಿಡ್ತಾರೆ, ರಾಜಕೀಯ ಒಂದು ಪಕ್ಷವನ್ನು ಆರಂಭಿಸಿ ಈ ಮೂಲಕ ನನ್ನ ಒಂದು ಮುಂದಿನ ಜೀವನ ರಾಜಕೀಯದಲ್ಲೇ ಇರುತ್ತೆ ಅಂತೇಳಿ ಘೋಷಣೆ ಮಾಡಿದಾಗ ಅನೇಕ ಅವರ ಅಭಿಮಾನಿಗಳಿಗೆ ಇನ್ನು ಮುಂದೆ ನಮ್ಮ ನಟ ಸಿನಿಮಾವನ್ನು ಮಾಡಲ್ಲ ಅನ್ನೋದನ್ನು ಕೇಳಿ ಅವರಿಗೆ ತುಂಬ ಬೇಜಾರಾಗುತ್ತೆ. ಹಾಗೆ ಅವರ ಕೊನೆಯ ಸಿನಿಮಾಕ್ಕಾಗಿ ಕೋಟ್ಯಾಂತರ ಜನರು ಕಾಯ್ತಾ ಇದ್ದಾರೆ. ಒಂದು ದೃಢ ಸಂಕಲ್ಪದಿಂದ ನಿರ್ಧಾರದಿಂದ ಬಂದಿರುವಂತಹ ವ್ಯಕ್ತಿ ವಿಜಯ್ ದಳಪತಿ ರಾಜಕೀಯಕ್ಕೆ. ಯಾಕೆಂದರೆ 2009ರಲ್ಲಿ ವಿಜಯ್ ತಮ್ಮ ಅಭಿಮಾನಿ ಸಂಘ ಏನಿರುತ್ತೆ ವಿಜಯ್ ಮಕ್ಕಳ್ ಎನ್ನುವಂಥ ವಿಜಯ್ ಮಕ್ಕಳ್ ಇಯಕ್ಕಂ ಎನ್ನುವಂಥ ಒಂದು ಸಂಘ ಇರುತ್ತೆ, ಅದನ್ನು ಪ್ರಾರಂಭಿಸ್ತಾರೆ. ಆ ನಂತರ 2011ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಈ ಸಂಸ್ಥೆ ಏನಿದೆ AIADMK ಒಂದು ಮೈತ್ರಿಕೂಟದ ಒಂದು ಬೆಂಬಲಿಸೋಕ್ಕೆ ಶುರು ಮಾಡುತ್ತೆ. ಆ ನಂತರ ಅಕ್ಟೋಬರ್ 2021ರಲ್ಲಿ ತಮಿಳುನಾಡಿನಲ್ಲಿ ನಡೆದಂಥ ಒಂದು ಸ್ಥಳೀಯ ಸಂಸ್ಥೆಯ ಒಂದು ಚುನಾವಣೆ ಏನಿದೆ ಅದರಲ್ಲಿ ಅಭಿಮಾನಿ ಸಂಘ ಸಂಸ್ಥೆಯನ್ನು ಸ್ಪರ್ಧೆ ಮಾಡುತ್ತೆ. ಅದರಲ್ಲಿ 169 ಸ್ಪರ್ಧಿಗಳಿರ್ತಾರೆ. ಸ್ಪರ್ಧಿಸಿದ ಒಂದು ಸ್ಥಾನಗಳೇನಿದೆ ಅದರಲ್ಲಿ ಇವರು 115 ಸ್ಥಾನದಲ್ಲಿ ಗೆಲ್ತಾರೆ. ಗೆಲ್ಲೋದ್ರಲ್ಲಿ ಯಶಸ್ವಿ ಕೂಡ ಆಗುತ್ತೆ ಇವರ ಒಂದು ಸಂಖ್ಯೆ ಇದೆ. ಆ ನಂತರ BJP ಸರ್ಕಾರ ಅಂಗೀಕರಿಸಿದಂತಹ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಏನಿರುತ್ತೆ 2019ರಲ್ಲಿ ಸ್ವೀಕಾರಾರ್ಹ ಅಂತ ಹೇಳಿ ವಿಜಯ್ ಅವರು ತಮ್ಮ ಅಭಿಪ್ರಾಯವನ್ನು ಹೊರಗೆ ಹಾಕ್ತಾರೆ. ಇದು ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಸಾಮರಸ್ಯದಲ್ಲಿ ಅಥವಾ ಇದನ್ನು ಹಾಳು ಮಾಡುತ್ತೆ ಅಂತ ಹೇಳಿ ವಿಜಯ್ ಅವರು ತಮ್ಮ ಮನಸ್ಸಲ್ಲಿರುವಂತಹ ಒಂದು ಮಾತನ್ನು ಹೇಳ್ಕೊಂಡ್ಬಿಡ್ತಾರೆ. ಆ ನಂತರ ಅವರು ಫೆಬ್ರವರಿ 2, 2024 ಏನಿರುತ್ತೆ ಅವರು ಆವಾಗ ತಮ್ಮ ಅಧಿಕೃತವಾಗಿ ರಾಜಕೀಯ ಪಕ್ಷದ ಒಂದು ಹೆಸರನ್ನು ಘೋಷಣೆ ಮಾಡ್ತಾರೆ. TVK ಎನ್ನುವಂತಹ ಪಕ್ಷ ಏನಿದೆ ಆ ಒಂದು ಪಕ್ಷವನ್ನು ಘೋಷಣೆ ಮಾಡಿ ನಾನು ರಾಜಕೀಯವಾಗಿ ಇರ್ತೀನಿ, ಏನು ಇಷ್ಟು ದಿನ ಇದ್ದಂತಹ ಸರ್ಕಾರಗಳು ಜನರ ಮೇಲೆ ಏನು ಅಂದರೆ ದಬ್ಬಾಳಿಕೆ ಮಾಡ್ತಾಯಿದ್ವು, ಜನರ ದುಡ್ಡನ್ನು ಲೂಟಿ ಹೊಡೆಯೋದಾದ್ರೆ ಈಗ ಅನೇಕ ವಿಚಾರಗಳ ಮುಂದಿಟ್ಟುಕೊಂಡು ಅವರು ರಾಜಕೀಯವಾಗಿ ಬರೋಕ್ಕೆ ಮುಂದಾಗ್ತಾರೆ. ಇನ್ನು ಈ ಒಂದು ವಿಚಾರದ ಬಗ್ಗೆ ರಾಜಕೀಯ ವಿಶ್ಲೇಷಕರಲ್ಲಿದ್ದಂಥವರು ಕೂಡ ಹೇಳ್ತಾರೆ TVK ಪಕ್ಷ ಏನಿದೆ ಇದು ಭಾರತದ ಒಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ವಿಸ್ತರಿಸಬಹುದಾದ ಒಂದು ಚಾನ್ಸ್, ಅಂದರೆ ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಕೂಡ ಈ ಒಂದು ಪಕ್ಷ ಬರಬಹುದು ಅಂತ ಹೇಳಿ ಕೆಲವರು ಸೂಚನೆಯನ್ನು ನೀಡಿದ್ದಾರೆ. ಯಾಕಂದರೆ ಅನೇಕರು ಒಂದು ಹೊಸ ಹೊಸ ಪಕ್ಷಗಳನ್ನು ಕಟ್ಕೊಂಡು ಬಂದು ಎಷ್ಟೋ ಜನರು ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಹಿಂದೆ ವಾಪಸ್ ಹೋಗಿರೋದು ಇದೆ. ಯಾಕಂದರೆ ಬೇರೆ ಬೇರೆ ಒಂದು ದೊಡ್ಡ ದೊಡ್ಡ ಪಕ್ಷಗಳಲ್ಲಿ ಅವರ ಒಂದು ಪಕ್ಷವನ್ನು ವಿಲೀನ ಮಾಡ್ಕೊಂಡಿರೋದು ಕೂಡ ತುಂಬ ಇದೆ. ಇದೇ ರೀತಿಯಾಗಿ ನಾವು ತೆಲುಗಿನಲ್ಲಿ ನೋಡೋದಾದರೆ ನಾವು ಚಿರಂಜೀವಿ ಅವರು ಕೂಡ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ರು. ಅವರು ಕೂಡ ಒಂದು ಪಕ್ಷವನ್ನು ಕಟ್ಟಿದ್ರು. ಆದ ನಂತರ ಅವರಿಗೆ ಅವರು ಸಕ್ರಿಯವಾಗಿ ಮುಂದುವರಿಯೋಕ್ಕಾಗಲಿಲ್ಲ. ಆ ಒಂದು ಪಕ್ಷವನ್ನು ಬೇರೆ ಪಕ್ಷದ ಜೊತೆ ಅಂದರೆ ವಿಲೀನ ಮಾಡಬೇಕು. ಆದರೆ ರಾಜಕೀಯದಲ್ಲಿ ಕೂಡ ನಾವು ಅಂದ್ಕೊಂಡಂಗೆ ಸಾಧಿಸ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಂಥವರು ಅದೇ ಚಿರಂಜೀವಿ ತಮ್ಮ ಆದಂತಹ ಪವನ್ ಕಲ್ಯಾಣ್ ಅವರು ತಮ್ಮದೇ ಆದಂತಹ ಒಂದು ಪಕ್ಷವನ್ನು ಕಟ್ಟಿದ್ರು. ಎಷ್ಟೇ ಕಷ್ಟ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಹಿಂದೆ ಸರಿಲಿಲ್ಲ. ಯಾರೇ ಎಷ್ಟೇ ಟೀಕೆ ಮಾಡಿದ್ರು ಹಿಂದೆ ಸರಿಲಿಲ್ಲ. ರಾಜಕೀಯದಲ್ಲಿ ಮುಂದುವರೆದ್ರು, ತಾವು ಅಂದ್ಕೊಂಡಿದ್ದನ್ನು ಸಾಧಿಸಿದ್ರು. ಇವತ್ತು ಉಪಮುಖ್ಯಮಂತ್ರಿಯಾಗಿ ನಿಂತ್ಕೊಂಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ. ಒಂದು ಕಡೆ ಇವರು ಉದಾಹರಣೆಯಾಗಿ ನಿಂತರೆ ಇನ್ನೊಂದು ಕಡೆ ಅನೇಕ ಜನರು ಪಕ್ಷಗಳನ್ನು ಕಟ್ಟಿ ಸಾಕು ಅಂತೇಳಿ ಬಿಟ್ಟು ಹೋದವರಿದ್ದಾರೆ. ಅದೇ ಲಿಸ್ಟ್ಗೆ ವಿಜಯ್ ಅವರು ಸೇರ್ತಾರಾ? ಇಲ್ಲ, ಪವನ್ ಕಲ್ಯಾಣ್ ಥರ ಇವರು ಕೂಡ ಬೆಳೆದು ನಿಂತು ಅವರು ಅಂದುಕೊಂಡಿದ್ದನ್ನು ಸಾಧಿಸ್ತಾರ ಅನ್ನುವಂಥ ಪ್ರಶ್ನೆ ಈಗ ದೊಡ್ಡ ಪ್ರಶ್ನೆ ಇರುವಂಥದ್ದು ವಿಜಯ್ ದಳಪತಿ ಅವರ ಮುಂದೆ. ಹೀಗಾಗಿ ಏನು ವಿಜಯ್ ಅವರು ನಡೆಸಿದಂಥ ಮೊನ್ನೆ ಏನಾಯಿತು, ಕರೂರಿನಲ್ಲಿ ನಡೆದಂತಹ ಒಂದು ಭಾಷಣ ಮಾಡ್ತಿರ್ಬೇಕಾದ ರ್ಯಾಲಿಯಲ್ಲಿ ಅನೇಕ ಜನರು ಸೇರಿರ್ತಾರೆ, ತಮ್ಮ ನೆಚ್ಚಿನ ನಟನನ್ನು ನೋಡೋಕೆ ಬಂದಿರ್ತಾರೆ. ಅವರ ರಾಜಕೀಯವಾಗಿ ಮುಂದೆ ನಡೆಯೋದನ್ನು ಆಶೀರ್ವಾದ ಮಾಡೋಕ್ಕೆ ಸಾಕಷ್ಟು ಜನ ಕೂಡ ಬಂದಿರ್ತಾರೆ. ಅಂತಹ ಸಮಯದಲ್ಲಿ ಕಾಲು ತುಳಿತ ಆಗುತ್ತೆ, ಸಾಕಷ್ಟು ಜನರು ಸಾವನ್ನಪ್ತಾರೆ, ಅನೇಕ ನೂರಾರು ಜನರಿಗೆ ನೋವಾಗುತ್ತೆ. ಇಂತಹ ಸಮಯದಲ್ಲಿ ದಳಪತಿ ವಿಜಯ್ ಅವರು ಕೆಲವೊಂದು ಪ್ರತಿಕ್ರಿಯೆ ನೀಡಲ್ಲ, ಹೋಗ್ಬಿಡ್ತಾರೆ ಬೇರೆ ಕಡೆ. ಹಾಗೆ ಸಾಕಷ್ಟು ಟೀಕೆಗಳಿಗೆ ಗುರಿ ಆಗ್ತಾರೆ. ಆದರೆ ಆ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದವರಿಗೆ ತಲಾ 20 ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ಕೊಡಲಾಗುತ್ತೆ. ಯಾರು ಗಾಯಗೊಂಡಿರ್ತಾರೋ ಅವರ ಚಿಕಿತ್ಸೆಗೆ ಅಂತ ಹೇಳಿ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಲಾಗುತ್ತೆ ಘೋಷಣೆ ಮಾಡಿರುವಂಥದ್ದು ವಿಜಯ್ ಅವರು. ಹೀಗಿರುವಾಗ ಎಲ್ಲೋ ಒಂದು ಕಡೆ ವಿಜಯ್ ಅವರು ಈ ರೀತಿಯಾದಂಥ ಒಂದು ಘಟನೆ ನಡೆದಾಗ ಅವರು ತಕ್ಷಣ ಪ್ರತಿಕ್ರಿಯೆ ನೀಡೋದರಲ್ಲಿ ತಡ ಮಾಡಿದ ಒಂದು ಕಾರಣದಿಂದ ಅನೇಕ ಟೀಕೆಗಳಿಗೆ ಗುರಿಯಾದರು. ಮತ್ತು ಬೇರೆ ಬೇರೆ ಪಕ್ಷದವರು ಏನಿದ್ದಾರೆ ಇಂತಹ ವ್ಯಕ್ತಿನ ರಾಜಕೀಯವನ್ನು ಮಾಡೋದು, ಜನರಿಗೆ ನೋವಾದಾಗ, ಜನರ ಒಂದು ಸಮಸ್ಯೆ ಬಂದಾಗ ದೂರ ಹೋಗುವಂತಹ ವ್ಯಕ್ತಿನ ಇದು ರಾಜಕೀಯ ನಡೆಸುವಂಥ ಲಕ್ಷಣನ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದರೆ ವಿಜಯ್ ಎಲ್ಲ ಒಂದು ಘಟನೆಗಳಲ್ಲಿ ಎಲ್ಲೋ ಒಂದು ಕಡೆ ಬೇಜಾರಾಗಿದ್ದರೂ ಕೂಡ ತಮ್ಮ ಒಂದು ಸಂಕಲ್ಪ ಏನಿದೆ ಅದರಲ್ಲಿ ನಾನು ಮುಂದುವರಿಯೇ ಬರ್ತೀನಿ ಅನ್ನೋವಂಥ ಲೆಕ್ಕದಲ್ಲಿ ಇದ್ದಾರೆ. ರಾಜಕೀಯದಲ್ಲಿ ಒಂದು ಹೊಸ ಆಯಾಮವನ್ನು ಅಧ್ಯಾಯವನ್ನು ಶುರು ಮಾಡೋಕ್ಕೆ ಮುಂದಾಗಿರುವಂಥ ಇದರಿಂದ
ಅಲ್ಲಿರುವಂತಹ ಒಂದು ಬೇರೆ ಪಕ್ಷಗಳೇನಿದೆ ಅದಕ್ಕೂ ಕೂಡ ಈಗ ಭಯ ಶುರುವಾಗಿರುವಂಥದ್ದು. ಯಾಕಂದರೆ ವಿಜಯ್ ದಳಪತಿ ಅವರ ಒಂದು ಕ್ರೇಜ್ ಆ ರೀತಿಯಾಗಿದೆ, ಒಂದು ಫ್ಯಾನ್ ಫಾಲೋಯಿಂಗ್ ಅದೇ ರೀತಿಯಾಗಿರುವಂಥದ್ದು. ಸಿನಿಮಾನೇ ಬೇರೆ, ರಾಜಕೀಯನೇ ಬೇರೆ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಕಡೆ ಎಲ್ಲೋ ಒಂದು ಕಡೆ ಸಿನಿಮಾ ಕ್ರೇಜ್ ಕೂಡ ರಾಜಕೀಯವಾಗಿ ಯೂಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಿಕ್ಕಿರುವಂಥದ್ದು. ಒಂದಲ್ಲ ಎರಡೆರಡು ಅನ್ಕೋಬೋದು ನಾವು. ಯಾಕಂದರೆ ಆಂಧ್ರ ಪ್ರದೇಶದಲ್ಲಿ ಈ ಹಿಂದೆ NTR ಅವರು ಏನಿದ್ರು ಅವರು ಕೂಡ ಅದೇ ರೀತಿಯಾಗಿ ಹೊಸ ಪಕ್ಷವನ್ನು ಕಟ್ಟಿ ಅಲ್ಲಿ ಗೆದ್ದು ನಿಂತಹ ವ್ಯಕ್ತಿ, ಕಾಂಗ್ರೆಸ್ಗೆ ಸೆಡ್ಡನ್ನು ಹೊಡೆದು ಆ ನಂತರ ಪವನ್ ಕಲ್ಯಾಣ್. ಈಗ ತಮಿಳುನಾಡಿನಲ್ಲಿ ವಿಜಯ್ ಅವರ ಪರ್ವ ಶುರುವಾಗಿದೆ. ವಿಜಯ್ ಯಾವ ರೀತಿಯಾಗಿ ಮುಂದಿನ ಒಂದು ಚುನಾವಣೆಯನ್ನು ಎದುರಿಸ್ತಾರೆ, ಅಲ್ಲಿರುವಂಥ ಬೇರೆ ಬೇರೆ ಪಕ್ಷಗಳಿಗೆ ಯಾವ ರೀತಿಯಾಗಿ ಟಾಂಗ್ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇದಿಷ್ಟು ವಿಜಯ್ ದಳಪತಿ ಅವರಿಗೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.